ಓಂ ಶ್ರೀ ಸಾಯಿರಾಮ್. ನಾವು ಇಂದಿನ ತರಗತಿಯಲ್ಲಿ 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಭೂಗೋಳ ವಿಭಾಗದಲ್ಲಿನ ಮೊದಲ ಅಧ್ಯಾಯವಾದಂತಹ ನಮ್ಮ ರಾಜ್ಯ ಕರ್ನಾಟಕ ಇದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಈ ಪಾಠವನ್ನು ನಾನು 2 ಭಾಗಗಳಾಗಿ ವಿಂಗಡಿಸಿದ್ದೀನಿ. ಅದರ ಒಂದು ಭಾಗವನ್ನು ನಾವು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಈ ಪಾಠಕ್ಕೂ ಹೋಗೋಕ್ಕೂ ಮುಂಚೆ ಇದು 9ನೇ ತರಗತಿಯ ಮೊದಲ ಅವಧಿ, ಹೌದಲ್ವಾ? ನೀವು 6ನೇ ತರಗತಿಯಿಂದ ಹಿಡಿದು 9ನೇ ತರಗತಿವರೆಗೂ ಬರೋವರೆಗೂ ಕೂಡ ಭೂಗೋಳದ ಬಗ್ಗೆ ಹಲವಾರು ವಿಷಯಗಳನ್ನು ನೀವು ಚರ್ಚೆ ಮಾಡಿರ್ತೀರಿ, ಕಲ್ತಿರ್ತೀರಿ, ಅಧ್ಯಯನ ಮಾಡಿದ್ದೀರಿ. ಏನೆಲ್ಲ ಕಲ್ತಿದ್ದೀರಿ ನೀವು ನೋಡೋದಾದರೆ 6ನೇ ತರಗತಿ ಹಾಗೂ 7ನೇ ತರಗತಿಯಲ್ಲಿ ನೀವು ಖಂಡಗಳ ಬಗ್ಗೆ ಅಧ್ಯಯನ ಮಾಡಿದಿರಿ. ಇಡೀ ವರ್ಲ್ಡ್ ಜಿಯೋಗ್ರಫಿ, ಪ್ರಪಂಚದ ಒಂದು ಭೂಗೋಳದ ಬಗ್ಗೆ, ಎಲ್ಲ ಖಂಡಗಳ ವಿಶೇಷತೆ ಬಗ್ಗೆ, ಅದರ ಅಕ್ಷಾಂಶ ಮತ್ತು ರೇಖಾಂಶಗಳ ಬಗ್ಗೆ ನೀವು ತಿಳ್ಕೊಂಡು ಬಂದಿದ್ದೀರಿ. ಹಾಗೆ 8ನೇ ತರಗತಿಗೆ ಬಂದಾಗ ನೀವು ಏನು ಅಧ್ಯಯನ ಮಾಡಿದ್ರಿ? ಪ್ರಾಕೃತಿಕ ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಸೌರವ್ಯೂಹದ ಬಗ್ಗೆ ಅಧ್ಯಯನ ಮಾಡಿದ್ರಿ, ಶಿಲಾಗೋಳದ ಬಗ್ಗೆ ಅಧ್ಯಯನ ಮಾಡಿದ್ರಿ, ಹಾಗೆ ಜಲಗೋಳದ ಬಗ್ಗೆ ಅಧ್ಯಯನ ಮಾಡಿದ್ರಿ, ವಾಯುಗೋಳದ ಬಗ್ಗೆ ಅಧ್ಯಯನ ಮಾಡಿದ್ರಿ, ಜೀವಗೋಳದ ಬಗ್ಗೆ ಅಧ್ಯಯನ ಮಾಡಿದ್ರಿ. ಹೀಗೆ ಪ್ರಾಕೃತಿಕ ಭೂಗೋಳವನ್ನು ಅಧ್ಯಯನವನ್ನು ಮುಗಿಸಿದಿರಿ, ಕಲ್ತಿದ್ದೀರಿ. ಈಗ 9ನೇ ತರಗತಿಯಲ್ಲಿ ನಾವು ಭೂಗೋಳದ ಬಗ್ಗೆ ಏನು ಕಲಿತೀವಿ? ಭೂಗೋಳ ಭಾಗದಲ್ಲಿ ನಾವೇನು ಅಧ್ಯಯನ ಮಾಡ್ತೀವಿ? ನಾವು 9ನೇ ತರಗತಿಯಲ್ಲಿ ಭೂಗೋಳದಲ್ಲಿ ನಾವು ಕರ್ನಾಟಕದ ಭೂಗೋಳದ ಬಗ್ಗೆ ಅಧ್ಯಯನ ಮಾಡ್ತೀವಿ. ಸಂಪೂರ್ಣವಾಗಿ ಕರ್ನಾಟಕದ ಒಂದು ಜಿಯೋಗ್ರಫಿ, ಕರ್ನಾಟಕದ ಒಂದು ಭೂಗೋಳದ ಬಗ್ಗೆ ನಾವು ತಿಳ್ಕೊತಾ ಹೋಗ್ತೀವಿ. ಅದರಲ್ಲಿ ಮೊದಲ ಅಧ್ಯಯನ ಏನಿಟ್ಟಿದ್ದಾರೆ, ನಮ್ಮ ರಾಜ್ಯ ಕರ್ನಾಟಕ ಕರ್ನಾಟಕದ ಭೂಗೋಳವನ್ನು ಅಧ್ಯಯನ ಮಾಡೋಕ್ಕೆ ಹೊರಟಿರೋ ನಾವು ಕರ್ನಾಟಕದ ಬಗ್ಗೆ, ಅದರ ಒಂದು ಪರಂಪರೆ ಬಗ್ಗೆ, ಅದರ ಇತಿಹಾಸದ ಬಗ್ಗೆ, ಭಾರತದಲ್ಲಿ ನಮ್ಮ ಕರ್ನಾಟಕ ಎಲ್ಲಿದೆ ಅನ್ನೋದ್ರ ಬಗ್ಗೆ ಮೊದಲು ತಿಳ್ಕೊಬೇಕು. ಆ ವಿಷಯವನ್ನು ನಾವು ಈ ಅಧ್ಯಯನದಲ್ಲಿ ನಾವು ತಿಳ್ಕೊಳ್ತೀವಿ. ನೋಡ್ಬೋದು ಈ ಅಧ್ಯಾಯದಲ್ಲಿ ನಾವು ಏನು ತಿಳ್ಕೊಳ್ತೀವಿ ಅಂತೇಳಿ. ನಮ್ಮ ನಾಡಿನ ಹಿರಿಮೆ, ಗರಿಮೆ ಹಾಗೂ ಪರಂಪರೆಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಕರ್ನಾಟಕ ಎಂಬ ಹೆಸರಿನ ಹಿನ್ನೆಲೆ ಹಾಗೂ ಕರ್ನಾಟಕ ರಾಜ್ಯ ರೂಪುಗೊಂಡ ಬಗೆ. ನಾವೇನು ಇವತ್ತು ಕರ್ನಾಟಕ ಅಂತ ಕರಿತಿದ್ದೀವಲ್ಲ, ಆ ಹೆಸರಿನ ಹಿನ್ನೆಲೆ, ಆ ಹೆಸರಿನ ಅರ್ಥ ಏನು, ಆ ಹೆಸರು ಎಲ್ಲಿ ಯಾವಾಗ ಬಳಕೆ ಆಗಿತ್ತು ಅನ್ನೋದ್ರ ಬಗ್ಗೆ ನಾವು ನೋಡ್ತೀವಿ. ನಂತರ ಕರ್ನಾಟಕದ ಭೌಗೋಳಿಕ ಸ್ಥಾನ ಅದೆಲ್ಲಿದೆ ನಮ್ಮ ಭಾರತದಲ್ಲಿ, ಅದರ ವಿಸ್ತೀರ್ಣ ಅದು ಎಷ್ಟು ದೊಡ್ಡದಾಗಿದೆ, ಹಾಗೂ ಅದರ ಭೂ ಮತ್ತು ಜಲಮೇರೆಗಳು ಬಗ್ಗೆ ನಾವು ನೋಡ್ತೀವಿ, ಹಾಗೂ ನೆರೆಯ ರಾಜ್ಯಗಳು. ಈ ಸಂಪೂರ್ಣವಾಗಿ ಇಷ್ಟೆಲ್ಲ ಅಂಶಗಳನ್ನು ನಾವು ಈ ಪಾಠದಲ್ಲಿ ಅಧ್ಯಯನ ಮಾಡ್ತೀವಿ. ನಾನಿಲ್ಲಿ ಭಾಗ 1ರಲ್ಲಿ ನಮ್ಮ ನಾಡಿನ ಹಿರಿಮೆ, ಗರಿಮೆ ಹಾಗೂ ಪರಂಪರೆಗಳ ಬಗ್ಗೆ ಈ ಅಂಶ, ಹಾಗೂ ಕರ್ನಾಟಕ ಎಂಬ ಹೆಸರಿನ ಹಿನ್ನೆಲೆ ಹಾಗೂ ಕರ್ನಾಟಕ ಒಂದು ರಾಜ್ಯವಾಗಿ ರೂಪುಗೊಂಡದ್ದು ಹೇಗೆ, ಇವೆರಡೂ ಅಂಶಗಳನ್ನು ನಾವು ಭಾಗ 1ರಲ್ಲಿ ಅಧ್ಯಯನ ಮಾಡ್ತೀವಿ. ಭಾಗ 2ರಲ್ಲಿ ಸ್ಥಾನ, ವಿಸ್ತೀರ್ಣ, ಭೂ, ಜಲಮೇರೆ, ನೆರೆಯ ರಾಜ್ಯಗಳು ಇದ್ರ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತೀವಿ. ಇಲ್ಲಿ ನೋಡಿ ಒಂದ್ಸಲ ಕರ್ನಾಟಕದ ಒಂದು ಚಿತ್ರವನ್ನು, ನಿಮಗೆ ಗೊತ್ತಾಗುತ್ತೆ ಕರ್ನಾಟಕ ಎಷ್ಟು ಸುಂದರವಾಗಿದೆ, ಆ ಕರ್ನಾಟಕದಲ್ಲಿ ಏನೆಲ್ಲ ಇದೆ, ಹೌದಲ್ವಾ? ಎಷ್ಟು ಸುಂದರವಾಗಿದೆ ನೋಡ್ಬೋದು. ನೀವು ಅದ್ರ ಮೇಲಿರುವಂಥ ಚಿತ್ರಗಳನ್ನು ನೋಡ್ಬೋದು. ಏನಿದೆ? ನದಿಗಳಿದೆ, ಪ್ರಾಣಿಗಳಿದೆ, ಹಲವಾರು ಸ್ಮಾರಕಗಳು, ದೇವಾಲಯಗಳಿದೆ, ಹೌದಲ್ವಾ? ಅರಣ್ಯ ಇದೆ. ಎಷ್ಟು ವೈವಿಧ್ಯಮಯವಾಗಿ, ಎಷ್ಟು ಸುಂದರವಾಗಿದೆ ಅಲ್ವಾ ನಮ್ಮ ರಾಜ್ಯ? ಅದ್ರ ಬಗ್ಗೆ ನಾವು ಅಧ್ಯಯನ ಮಾಡ್ತಿದ್ದೀವಿ. ಇದು ಎಲ್ಲರಿಗೂ ನಮಗೆ ಖುಷಿ, ತುಂಬ ಖುಷಿ. ನಮ್ಮ ರಾಜ್ಯದ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ನಮಗೆ ಆಸಕ್ತಿ, ಉತ್ಸಾಹ ತುಂಬ ಜಾಸ್ತಿನೇ ಇರುತ್ತೆ, ಹೌದಲ್ವ? ಎಲ್ಲರಿಗೂ ನೋಡೋದಾದ್ರೆ ಇಲ್ಲಿ ನೋಡಿ, ಕರ್ನಾಟಕ ಭಾರತದ ರಾಜ್ಯಗಳಲ್ಲಿ ಒಂದು, ಹೌದಲ್ವಾ? ಎಲ್ಲಿದೆ ಭಾರತ? ನಮ್ಮ ಏಷ್ಯಾ ಖಂಡದಲ್ಲಿದೆ, ಹೌದಲ್ವಾ? ಆ ಏಷ್ಯಾ ಖಂಡದಲ್ಲಿ ಭಾರತ ಇದೆ. ಆ ಭಾರತದ ಒಳಗೆ ನಮ್ಮಲ್ಲಿ 29 ರಾಜ್ಯ ಇದ್ದಾವೆ. ಆ 29 ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕ ಕೂಡ ಒಂದು. ಇದು ಕನ್ನಡಿಗರ ನಾಡು, ಹೌದಲ್ವಾ? ಕರ್ನಾಟಕ ಅಂದರೆ ಇಲ್ಲಿ ಕನ್ನಡವನ್ನು ಮಾತನಾಡುವಂತಹ ಜನರು ಇರುವಂತಹ ನಾಡು. ಇದು ಕನ್ನಡಿಗರ ನಾಡು. ಇದು
ನಮ್ಮ ನಾಡು ಅಂತ ಹೇಳಿಕೊಳ್ಳೋದಕ್ಕೆ ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ. ಇದು ತನ್ನದೇ ಆದಂತಹ ಹಿರಿಮೆ, ಗರಿಮೆ ಮತ್ತು ಪರಂಪರೆಯನ್ನು ಹೊಂದಿರುವಂತಹ ನಾಡು. ಇವತ್ತು ನಮ್ಮ ಹೇಗೆ ಕರ್ನಾಟಕ ಇದೆಯಲ್ಲ, ಇದು ಇತ್ತೀಚೆಗೆ ಒಂದು ಸ್ಥಾಪನೆಯಾದಂತಹ ಅಥವಾ ಯಾವುದೋ ಒಂದು ರಾಜ್ಯದಿಂದ ಬೇರ್ಪಟ್ಟಂತಹ ಒಂದು ಭಾಗ ಅಲ್ಲ. ಇದು ತನ್ನದೇ ಆದಂತಹ ಒಂದು ಇತಿಹಾಸ, ತನ್ನದೇ ಆದಂತಹ ಒಂದು ಪರಂಪರೆಯನ್ನು ಹೊಂದಿರುವಂತಹ ನಾಡು. ಈ ನಾಡಲ್ಲಿ ಹಲವಾರು ರಾಜಮನೆತನಗಳು ಆಳ್ವಿಕೆಯನ್ನು ನಡೆಸಿರೋದನ್ನು ನಾವು ನೋಡ್ಬೋದು. ನಿಮಗೆ 8ನೇ ತರಗತಿಯಲ್ಲಿ ನೀವು ಅಧ್ಯಯನವನ್ನು ಮಾಡಿದ್ದೀರಿ. ಶಾತವಾಹನರು, ಕದಂಬರು, ಗಂಗರು, ರಾಷ್ಟ್ರಕೂಟರು, ಬಾದಾಮಿ ಚಾಲುಕ್ಯರು, ಕಲ್ಯಾಣ ಚಾಲುಕ್ಯರು, ವಿಜಯನಗರ ಸಾಮ್ರಾಜ್ಯ, ಬಹುಮನಿ ಸಾಮ್ರಾಜ್ಯ, ಹೊಯ್ಸಳ ಸಾಮ್ರಾಜ್ಯ ಹಾಗೂ ಮೈಸೂರು ಸಂಸ್ಥಾನ, ಹೀಗೆ ಹಲವಾರು ರಾಜಮನೆತನಗಳು ಇಲ್ಲಿ ತಮ್ಮ ಆಳ್ವಿಕೆಯನ್ನು ಮಾಡಿರೋದನ್ನು ನಾವು ನೋಡ್ಬೋದು. ಅವರು ತಮ್ಮ ಆಡಳಿತದ ಅವಧಿಯಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನು ಕಲೆಗೆ ಆಗಿರ್ಬೋದು, ಸಾಹಿತ್ಯಕ್ಕೆ ಆಗಿರ್ಬೋದು, ವಾಸ್ತುಶಿಲ್ಪಕ್ಕೆ ನೀಡಿರೋದನ್ನ ನಾವು ಇವತ್ತಿಗೂ ಕೂಡ ಅವನನ್ನು ನೋಡ್ಬೋದು. ಹೌದಲ್ವಾ? ನೀವು ಪ್ರವಾಸವನ್ನು ಒಂದು ಸಲ ಹೋದರೆ ಕರ್ನಾಟಕದ ಸುತ್ತ ಆದರೂ ಎಷ್ಟು ಅದರ ಐತಿಹಾಸಿಕವಾಗಿ ಅದು ಎಷ್ಟು ಪ್ರಸಿದ್ಧಿಯನ್ನು ಹೊಂದಿದೆ, ಎಷ್ಟು ಶ್ರೀಮಂತವಾಗಿದೆ ಅನ್ನೋದ್ರ ಬಗ್ಗೆ ನೀವು ತಿಳಿಯೋಕ್ಕೆ ಸಾಧ್ಯ ಆಗುತ್ತೆ. ಇದು ಒಂದು ಸಮೃದ್ಧ ನಾಡು. ಸಮೃದ್ಧ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ? ಏನು ಸಮೃದ್ಧ ಅಂದರೆ ನಮ್ಮ ರಾಜ್ಯದಲ್ಲಿ, ನಮ್ಮ ನಾಡಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ನಮಗೆ ನಮ್ಮ ಜೀವನವನ್ನು ಮಾಡೋದಕ್ಕೆ ಒಂದು ಸುಖವಾಗಿ, ಒಂದು ಶಾಂತಿಯುತವಾಗಿ, ಹಾಗೆ ನಾವು ಜೀವನವನ್ನು ಮಾಡೋದಕ್ಕೆ ನಮಗೆ ಏನೇನು ಬೇಕು ಪ್ರಕೃತಿ ಅದನ್ನೆಲ್ಲದೂ ಕೂಡ ನಮಗೆ ಒದಗಿಸ್ಕೊಟ್ಟಿದೆ. ಅದಕ್ಕೆ ನಾನು ಈ ನಮ್ಮ ನಾಡನ್ನು ಸಮೃದ್ಧಿಯ ನಾಡು ಅಂತೇಳಿ ಕರಿತಾ ಇದ್ದೀನಿ. ಹೇಗೆ ಹೇಳ್ತೀವಿ ನಾವು ಸಮೃದ್ಧಿಯ ನಾಡು ಅಂತೇಳಿ? ನಾವು ನೋಡ್ಬೋದು, ವೈವಿಧ್ಯಮಯವಾದಂತಹ ಭೂ ಸ್ವರೂಪಗಳನ್ನು ಹೊಂದಿದೆ. ನಮ್ಮದು ಒಂದೇ ರೀತಿಯಾದಂತಹ ಒಂದು ಭೂ ಸ್ವರೂಪವನ್ನು ಹೊಂದಿಲ್ಲ. ನೀವು ನೋಡ್ಬೋದು, ಈ ಕಡೆ ಪಶ್ಚಿಮ ಘಟ್ಟಗಳಂತಹ ಎತ್ತರವಾದಂತಹ ಘಟ್ಟಗಳು, ದಟ್ಟವಾದಂತಹ ಅರಣ್ಯ ಇದೆ. ಅದ್ರ ಪಕ್ಕದಲ್ಲಿ ಕರಾವಳಿ ಮೈದಾನ ಇದೆ. ಉತ್ತರ ಭಾಗಕ್ಕೆ ಹೋದರೆ ವಿಶಾಲವಾದಂತಹ ಒಂದು ಕಪ್ಪು ಮಣ್ಣಿನಿಂದ ಕೂಡಿರುವಂತಹ ಒಂದು ಮೈದಾನವನ್ನು ನೋಡ್ಬೋದು. ಹಾಗೆ ದಕ್ಷಿಣದಲ್ಲಿ ಕೆಂಪು ಮಣ್ಣಿನಿಂದ ಕೂಡಿರುವಂತಹ ಅಲ್ಲಲ್ಲೇ ಚಿಕ್ಕ ಚಿಕ್ಕ ಬೆಟ್ಟಗಳನ್ನು ಹೊಂದಿರುವಂತಹ ನಾಡನ್ನು ನೋಡ್ಬೋದು. ಹೀಗೆ ನಮ್ಮ ಕರ್ನಾಟಕದ ಒಂದು ಭೂಮಿ ವೈವಿಧ್ಯವಾದಂತಹ ಒಂದು ಸ್ವರೂಪವನ್ನು ಇರೋದನ್ನು ನಾವು ಕಾಣ್ಬೋದು. ಹಾಗೆ ಇಲ್ಲಿ ಸಸ್ಯ ಮತ್ತು ಪ್ರಾಣಿ ವರ್ಗ ಅಂತ ಹೇಳಿದೆ. ಅಂದರೆ ಇಲ್ಲಿ ಹಲವು ಜಾತಿಯ ಸಸ್ಯಗಳು ಹಾಗೂ ವಿವಿಧ ಜಾತಿಯ ಪ್ರಾಣಿಗಳು, ಪಕ್ಷಿಗಳು ನಮ್ಮ ನಾಡಿನಲ್ಲಿ ಇರೋದನ್ನು ನಾವು ನೋಡ್ಬೋದು. ಯಾಕೆ ಸಾಧ್ಯ ಆಗಿದೆ? ಅವು ಪ್ರಾಣಿಗಳು ಮತ್ತು ಪಕ್ಷಿಗಳು ಒಂದು ವಾಸ ಮಾಡೋಕ್ಕೆ ಒಂದು ದಟ್ಟವಾದಂತಹ ಒಂದು ಅರಣ್ಯ ಬೇಕು, ಹೌದಲ್ವಾ? ಅದು ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಸಹ್ಯಾದ್ರಿ ಬೆಟ್ಟಗಳು ಅಂತೇಳಿ ಕರಿತೀವಿ. ಅಲ್ಲಿ ಅವಕ್ಕೆ ಸಿಗುತ್ತೆ. ಅಲ್ಲಿ ನಾವು ಒಂದು ವೈವಿಧ್ಯವಾದಂತಹ ಒಂದು ಜೀವ ಸಂಕುಲ ಅಲ್ಲಿ ನೆಲೆಸಿರೋದನ್ನು ನಾವು ಕಾಣ್ಬೋದು. ಅದೇ ರೀತಿ ವಿಧ ವಿಧದ ಮಣ್ಣು. ನಮ್ಮ ಭಾರತದಲ್ಲಿ ಹೆಂಗೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಬೇರೆ ಬೇರೆ ಮಣ್ಣು ಕಾಣುತ್ತೋ, ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲೂ ಕೂಡ 4 ರೀತಿಯಾದಂತಹ ಮಣ್ಣನ್ನು ಕಾಣ್ಬೋದು ನಾವು, ಹೌದಲ್ವಾ? ಒಂದು ಉತ್ತರ ಕರ್ನಾಟಕ ಅಂತ ಏನು ಕರಿತೀವಲ್ಲ, ಅದು ವಿಶಾಲವಾದಂತಹ ಮೈದಾನದಲ್ಲಿ ಒಂದು ಕಪ್ಪು ಮಣ್ಣನ್ನು ನೋಡ್ಬೋದು. ದಕ್ಷಿಣದಲ್ಲಿ ನಾವು ಏನು ನೋಡ್ಬೋದು? ಕೆಂಪು ಮಣ್ಣನ್ನು ನೋಡ್ಬೋದು. ಹಾಗೆ ಪರ್ವತ ಶ್ರೇಣಿಗಳಲ್ಲಿ ನಾವು ಲ್ಯಾಟರೈಟ್ ಮಣ್ಣನ್ನು ನೋಡ್ಬೋದು. ಅದೇ ರೀತಿ ಕರಾವಳಿ ಭಾಗಗಳಲ್ಲಿ ನಾವು ಮೆಕ್ಕಲು ಮಣ್ಣನ್ನು ನೋಡ್ಬೋದು. ಹೀಗೆ ನಮ್ಮ ಕರ್ನಾಟಕ ವಿವಿಧ ಮಣ್ಣುಗಳಿಂದ ಒಂದು ರೂಪಿತವಾಗಿರುವಂತಹ ರಾಜ್ಯ ಅಂತಲೇ ನಾವು ಹೇಳ್ಬೋದು. ಹಾಗೆ ನದಿ ವ್ಯವಸ್ಥೆ, ಹೌದಲ್ವಾ? ನೀವು ನೋಡ್ಬೋದಲ್ಲ, ಕಾಣಿಸ್ತಿದೆ ನಿಮಗೆ, ನಮ್ಮ ರಾಜ್ಯದಲ್ಲಿ ಒಂದು ಕೃಷಿಗೆ ಆಗಲಿ, ಕುಡಿಯೋದಕ್ಕೆ ಆಗಲಿ, ನೀರಿನ ವ್ಯವಸ್ಥೆಗೆ ಹಲವಾರು ನದಿಗಳು ಹರಿಯುತ್ತಿರೋದನ್ನು ನೋಡ್ಬೋದು. ಕೃಷ್ಣ ಆಗಲಿ, ಕಾವೇರಿ ಆಗಲಿ, ಹಾಗೆ ಹೇಮಾವತಿ, ನೇತ್ರಾವತಿ, ಶರಾವತಿ, ಕಾಳಿ, ಬೆಡ್ತಿ, ಮಲಪ್ರಭಾ, ಘಟಪ್ರಭಾ, ಆರಂಗಿ, ಕೋಸಿ ಉತ್ತರ ಭಾರತದಲ್ಲಿ ಬರುವಂಥದ್ದು. ಹೀಗೆ ಹಲವಾರು ನದಿಗಳು, ನೂರಾರು ನದಿಗಳು ನಮ್ಮ ರಾಜ್ಯದಲ್ಲಿ ಹರಿದು ನಮಗೆ ಬೇಕಾಗಿರುವಂತಹ ನೀರಿನ ವ್ಯವಸ್ಥೆಯನ್ನು ಕೊಟ್ಟಿರ್ತವೆ. ಅದೇ ರೀತಿ ಖನಿಜ ಮತ್ತು ಜನಸಂಪತ್ತು. ನಮ್ಮ ರಾಜ್ಯವನ್ನು ನಾವು ಏನಂತ ಕರಿತೀವಿ? ಚಿನ್ನದ ನಾಡು ಅಂತೇಳಿ ಕರಿತೀವಿ. ಯಾಕೆ ಕರಿತೀವಿ? ಇಲ್ಲಿ ಇಡೀ ಭಾರತದಲ್ಲೇ ಹೆಚ್ಚು ಚಿನ್ನವನ್ನು ಸಿಗುವಂತಹ ಸ್ಥಳ ಯಾವುದು ಅಂದರೆ ಅದು ಕರ್ನಾಟಕ. ಬರೀ ಚಿನ್ನ ಮಾತ್ರ ಅಲ್ಲ,
ಕಬ್ಬಿಣ, ಮ್ಯಾಂಗ್ನೀಸ್, ಹೌದಲ್ವಾ, ಬಾಕ್ಸೈಟ್, ಹೀಗೆ ಅಲ್ಯೂಮಿನಿಯಂ, ನಿಮಗೆ ಎಲ್ಲ ಒಂದು ರೀತಿಯಾದಂತಹ ಖನಿಜಗಳು ನಮ್ಮ ಕರ್ನಾಟಕದಲ್ಲಿ ಸಿಗೋದನ್ನು ನಾವು ನೋಡ್ಬೋದು. ಜನಸಂಪತ್ತು ಇಷ್ಟೊಂದು ಸಮೃದ್ಧವಾಗಿರುವಂತಹ ರಾಜ್ಯದಲ್ಲಿ ಜನಸಂಪತ್ತಿಗೆ ಏನು ಕೊರತೆ ಇಲ್ಲ, ಹೌದಲ್ವಾ. 2011 ಜನಗಣತಿಯನ್ನು ನೋಡಬೇಕಾದ್ರೆ 6 ಕೋಟಿ ಜನಸಂಖ್ಯೆ ಇದೆ. ಸೊ ಅದರಲ್ಲೂ ಕೂಡ ನಮ್ಮಲ್ಲಿ ಯುವ ಸಂಪತ್ತು, ನಿಮ್ಮಂಥ ಒಂದು ಯುವ ಸಂಪತ್ತು ನಮ್ಮ ರಾಜ್ಯದಲ್ಲಿ ಹೆಚ್ಚಿರೋದನ್ನು ನಾವು ನೋಡ್ಬೋದು. ಈ ಎಲ್ಲ ಅಂಶಗಳಿಂದ ನಾವು ಕರ್ನಾಟಕವನ್ನು ಒಂದು ಸಮೃದ್ಧ ನಾಡು ಅಂತೇಳಿ ಕರಿಬೋದು ಅಲ್ವಾ. ಹೌದು, ಸಮೃದ್ಧ ನಾಡು ಅಂತ ಹೇಳೋದ್ರಾಗೆ ಯಾವುದೇ ಒಂದು ತಪ್ಪಿಲ್ಲ. ನೋಡಿ, ನಮ್ಮ ರಾಜ್ಯದಲ್ಲಿ ತನ್ನದೇ ಆದಂತಹ ಒಂದು ಪರಂಪರೆ ಹೊಂದಿದೆ, ಸಂಸ್ಕೃತಿ ಹೊಂದಿದೆ ಅಂತೇಳಿ ನಾನು ಮೊದಲೇ ಹೇಳಿದೆ. ಹೇಗೆ? ಸಾಹಿತ್ಯದಲ್ಲೂ ಕೂಡ ನಮ್ಮ ಕನ್ನಡ ಭಾಷೆಯಲ್ಲಿ ಏನು ಕೊರತೆ ಇಲ್ಲ. ಕನ್ನಡ ಭಾಷೆಗೆ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿರೋದನ್ನು ನೀವು ಕಾಣ್ಬೋದು, ಹೌದಲ್ಲ. ಕುವೆಂಪು, ಬೇಂದ್ರೆ, ಶಿವರಾಮ್ ಕಾರಂತರು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್, ಹೀಗೆ 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿರುವಂತಹ ನಾಡು ಕನ್ನಡ ನಾಡು, ಹೌದಾ. ಅದೇ ರೀತಿ ನಮ್ಮ ಒಂದು ಹಿಂದೆ ನೋಡೋದಾದರೆ ರನ್ನ, ಜನ್ನ, ಪೊನ್ನ, ಕುಮಾರವ್ಯಾಸ ಇವರೆಲ್ಲರೂ ಕೂಡ ಕನ್ನಡ ಒಂದು ಸಾಹಿತ್ಯಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿರ್ಬೋದು. ಇಷ್ಟಲ್ಲದೆ ಕೂಡ ಒಂದು ದಾಸ ಸಾಹಿತ್ಯ, ವಚನ ಸಾಹಿತ್ಯ ನಮ್ಮ ನಾಡಿನಲ್ಲಿ ಬೆಳೆದಿರೋದನ್ನ ನೋಡ್ಬೋದು, ಹೌದಲ್ವಾ. ಕನಕದಾಸರು, ಪುರಂದರದಾಸರು, ತುಳಸಿದಾಸರು, ಕೀರ್ತನೆಗಳು, ನಮ್ಮ ಸಾಹಿತ್ಯಕ್ಕೆ ನಮ್ಮ ನಾಡಿನಲ್ಲಿ ಯಾವುದೇ ಕೊರತೆ ಇಲ್ಲ. ಅಷ್ಟು ಸಮೃದ್ಧವಾದಂತಹ ಒಂದು ಸಾಹಿತ್ಯವನ್ನು ನಾವು ಕಾಣ್ಬೋದು, ಅದಲ್ಲ. ಅದರಲ್ಲೂ ಕೂಡ ಸಾಹಿತ್ಯದಲ್ಲಿ ಕವಿರಾಜ ಮಾರ್ಗ, ವಿಕ್ರಮಾರ್ಜುನ ವಿಜಯ, ಹೌದಲ್ಲ. ಸೊ ಹೀಗೆ ಹಲವಾರು ಕೃತಿಗಳು ಕೂಡ ನಮ್ಮ ಕನ್ನಡ ನಾಡಲ್ಲಿ ಇರೋದನ್ನು ನೋಡ್ಬೋದು ನೀವು. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಬಂದರೆ ನಮ್ಮ ನಾಡು ತುಂಬ ಸಮೃದ್ಧವಾಗಿರುವಂಥದ್ದು. ಬಸ್ಟ್ ನಾವು ಕಲೆಯನ್ನು ನೋಡೋದಾದರೆ, ಹೌದಲ್ವಾ, ಇಲ್ಲಿ ನೋಡ್ಬೋದು, ನಿಮಗೆ ಒಂದು ಚಿತ್ರ ಕಾಣ್ತಿದೆ, ಯಕ್ಷಗಾನ, ಹೌದಾ. ಒಂದು ವಿಶಿಷ್ಟವಾದಂತಹ ಒಂದು ನೃತ್ಯ ಪ್ರಕಾರ, ಒಂದು ಹಾವಭಾವದಿಂದಲೇ ಹಲವಾರು ವಿಚಾರಗಳನ್ನು ಜನರಿಗೆ ಮುಟ್ಟಿಸುವಂತಹ ಒಂದು ನೃತ್ಯ. ಇದು ನಮ್ಮ ನಾಡಿನಲ್ಲಿ ಹೆಚ್ಚು ಸಮೃದ್ಧವಾಗಿ ಅದು ಅಭಿವೃದ್ಧಿಯನ್ನು ಹೊಂದಿರೋದನ್ನು ನಾವು ನೋಡ್ಬೋದು. ಇಷ್ಟಲ್ಲದೆ ನಾವು ಇನ್ನೂ ಹಲವಾರು ನೃತ್ಯ ಪ್ರಕಾರಗಳು, ಕಲೆಗಳನ್ನು ನಾವು ನೋಡ್ಬೋದು. ಈ ಸೋಮನ ಕುಣಿತ ಆಗಿರ್ಬೋದು, ದೊಡ್ಡಾಟ, ಸಣ್ಣಾಟ, ತೊಗಲುಗೊಂಬೆ, ಹೌದಲ್ವಾ. ಹೀಗೆ ಹಲವಾರು ಉತ್ಸವಗಳನ್ನು ಕೂಡ ನಾವು ನೋಡ್ಬೋದು. ಅದೇ ಸಂಸ್ಕೃತಿ, ನಮ್ಮದು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥ ನಾಡು, ಅದೇ ರೀತಿಯಾಗಿ ಸಾವಿರಾರು ವರ್ಷಗಳ ಒಂದು ಸಾಂಸ್ಕೃತಿಕ ಇತಿಹಾಸವನ್ನು ಹೊಂದಿರುವಂತಹ ನಾಡು. ಈಗ ನೀವು ನೋಡ್ಬೋದು, ನಾವು ದಸರಾ ಉತ್ಸವವನ್ನು ಮಾಡ್ತೀವಿ, ಅದಕ್ಕೆ ಅಂತಾರಾಷ್ಟ್ರೀಯವಾಗಿ ಅದು ಜನಪ್ರಿಯವಾಗಿದೆ, ಅದು ದೇಶ ವಿದೇಶಗಳಿಂದನೂ ಬರ್ತವೆ. ಅದೇ ರೀತಿ ಕೊಡಗಿನಲ್ಲಿ ಉತ್ತರಿ ಅನ್ನೋ ಒಂದು ಹಬ್ಬವನ್ನು ಆಚರಿಸ್ತಾರೆ. ಅದೇ ರೀತಿ ನಾಗರಾಧನೆ, ಭೂತಾರಾಧನೆ, ಬೆಂಗಳೂರಿನಲ್ಲಿ ಕರಗ, ಹೀಗೆ ಹಲವಾರು ಒಂದು ವಿಶಿಷ್ಟವಾದಂತಹ ಆಚರಣೆಯನ್ನು ನಮ್ಮ ನಾಡಿನಲ್ಲಿ ಇರುವುದನ್ನು ನಾವು ನೋಡ್ಬೋದು. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಚಾರಕ್ಕೆ ಬಂದರೆ ಹಲವಾರು ಒಂದು ದಾರ್ಶನಿಕರು, ಸಮಾಜ ಸುಧಾರಕರು ನಮ್ಮ ನಾಡಿನಲ್ಲಿ ಇದ್ದರು ಅನ್ನೋದಕ್ಕೆ ನಮಗೆ ಸಾಕ್ಷಿ ಸಿಗುತ್ತೆ. ನಿಮಗೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಶಂಕರಾಚಾರ್ಯರು, ಹೌದಲ್ವ, ಸಮಾಜ ಸುಧಾರಕರು. ಅವರು ಯಾವ ತತ್ವವನ್ನು ಪ್ರಸ್ತುತಪಡುತ್ತಾರೆ? ಅದ್ವೈತ ಸಿದ್ಧಾಂತವನ್ನು. ಅವರು ಭಾರತದಲ್ಲಿ 4 ಪ್ರಮುಖ ಮಠಗಳನ್ನು ಸ್ಥಾಪನೆ ಮಾಡ್ತಾರೆ. ಅದರಲ್ಲಿ ಮೊದಲ ಮಠ ಶೃಂಗೇರಿ. ಆ ಶೃಂಗೇರಿಯಲ್ಲಿದೆ, ನಮ್ಮ ಕರ್ನಾಟಕದಲ್ಲಿದೆ. ಇನ್ನು 3 ಮಠಗಳು ಯಾವುದು? ಕಾಳಿಕಾ ಮಠ ಗುಜರಾತ್, ಜ್ಯೋತಿರ್ಮಠ ಉತ್ತರಾಖಂಡ್, ಹಾಗೆ ಗೋವರ್ಧನ ಪೀಠ ಪೂರಿ ಒಡಿಶಾ. ಇದರಲ್ಲಿ ಶಂಕರಾಚಾರ್ಯರು ನಮ್ಮ ಶೃಂಗೇರಿಯಲ್ಲಿ ಶಾರದಾ ಪೀಠವನ್ನು ಕೂಡ ಸ್ಥಾಪನೆಯನ್ನು ಮಾಡಿದರು. ಹಾಗೆ ನೀವು ರಾಮಾನುಜಾಚಾರ್ಯರು ನೋಡ್ಬೋದು, ವಿಶಿಷ್ಟಾದ್ವೈತ್ಯವನ್ನು ಪ್ರತಿಪಾದಿಸ್ತಾರೆ. ಅವರು ಮೇಲುಕೋಟೆಯಲ್ಲಿ ಚೆಲುವನಾರಾಯಣ ದೇವಸ್ಥಾನ ಕಟ್ಟಿ ಅಲ್ಲಿ ಒಂದು ವೈಷ್ಣವ ಧರ್ಮವನ್ನು ಪ್ರಚಾರ ಮಾಡಿ ಅದನ್ನು ಧಾರ್ಮಿಕ ಸುಧಾರಣೆಯನ್ನು ಮಾಡಿರೋದನ್ನ ನೋಡ್ಬೋದು. ಅದೇ ರೀತಿ ಯಾವುದು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದಂತಹ ಮಧ್ವಾಚಾರ್ಯರು ನಮ್ಮ ಉಡುಪಿಯಲ್ಲಿ ಅಷ್ಟಮಠಗಳನ್ನು ಸ್ಥಾಪನೆ ಮಾಡಿರೋದನ್ನು ನಾವು ನೋಡ್ಬೋದು. ಹಾಗೆ ವಿಶಿಷ್ಟ ಶಕ್ತಿ ಸಿದ್ಧಾಂತವನ್ನು ಪ್ರತಿಪಾದಿಸಿದಂತಹ ಬಸವಣ್ಣನವರು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದರು.
ಇದನ್ನು ಪ್ರಾಚೀನ ಭಾರತದ ಒಂದು ಪಾರ್ಲಿಮೆಂಟ್ ಅಂತಲೇ ಕರಿತೇವೆ. ಇವತ್ತಿನ ಸಮಾಜದ ಅಂಕುಡೊಂಕುಗಳನ್ನ ಹೇಗೆ ಚರ್ಚೆ ಮಾಡ್ತಾರೋ ಅವತ್ತಿನ ಕಾಲದಲ್ಲಿ ಸಮಾಜದ ಒಂದು ಏನು ಸಮಸ್ಯೆ ಇದ್ವೋ ಆ ಸಮಸ್ಯೆಗಳನ್ನು ಚರ್ಚೆ ಮಾಡೋದಕ್ಕೆ ಅನುಭವ ಮಂಟಪವನ್ನು ಬೀದರ್ನ ಕಲ್ಯಾಣದಲ್ಲಿ ಸ್ಥಾಪನೆ ಮಾಡಿರ್ತಾರೆ. ಈಗ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಕೂಡ ಹಲವಾರು ನಾವು ವಿಚಾರಗಳನ್ನು ನೋಡ್ತಾ ಹೋಗ್ಬೋದು. ಅದೇ ರೀತಿ ಐತಿಹಾಸಿಕ ಪ್ರಸಿದ್ಧಿ ಸ್ಥಳಗಳು. ನಮ್ಮ ನಾಡಲ್ಲಿ ನೀವು ಒಂದ್ಸಲ ಪ್ರವಾಸ ಹೋದರೆ ಗೊತ್ತಾಗುತ್ತೆ ಎಷ್ಟು ಐತಿಹಾಸಿಕ ಪ್ರಸಿದ್ಧವಾದಂತಹ ಸ್ಥಳಗಳಿದ್ದಾವೆ ಅಂತೇಳಿ. ಈ ಕಡೆ ಹಂಪಿಗೆ ಹೋಗ್ಬೋದು, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಬೇಲೂರು, ಹಳೇಬೀಡು, ತಾಜ್ ಮಹಲ್, ಇಬ್ರಾಹಿಂ ರೋಜಾ, ಹೀಗೆ ಒಂದು ಮಸೀದಿಗಳು, ಚರ್ಚ್ಗಳು, ದೇವಾಲಯಗಳು, ಹೀಗೆ ಹಲವಾರು ಐತಿಹಾಸಿಕವಾದಂತಹ ಪ್ರಸಿದ್ಧಿ ಪಡೆದಂತಹ ಒಂದು ಸ್ಮಾರಕಗಳನ್ನು ನಮ್ಮ ರಾಜ್ಯದಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಪವಿತ್ರ ಹಾಗೂ ಪುಣ್ಯಕ್ಷೇತ್ರಗಳ ನಾಡು, ಹೌದಲ್ವಾ? ನಮ್ಮಲ್ಲಿ ಉದಾಹರಣೆಗೆ ಹೇಳೋದಾದರೆ ಶೃಂಗೇರಿ ಕೂಡ ಒಂದು ಪವಿತ್ರವಾದ ಸ್ಥಳ, ಹೊರನಾಡು, ಹೊರನಾಡು, ಅನ್ನಪೂರ್ಣೇಶ್ವರಿ, ಹೀಗೆ ಹಲವಾರು ದೇವಾಲಯಗಳು, ಪುಣ್ಯಕ್ಷೇತ್ರಗಳನ್ನು ಹೊಂದಿರುವಂತಹ ನಾಡು ನಮ್ಮದು. ಇಲ್ಲಿ ನೋಡ್ಬೋದು ನೀವು ಚಿತ್ರಗಳನ್ನು, ಇಬ್ರಾಹಿಂ ರೋಜಾ ಚಿತ್ರ, ತಾಜ್ ಮಹಲನ್ನು ಹೋಲುತ್ತೆ ಅದು ಇಬ್ರಾಹಿಂ ರೋಜಾ ಚಿತ್ರ, ಇದು ಗೋಲ್ ಗುಂಬಾಜ್, ಶೃಂಗೇರಿ ಚಿತ್ರ, ಹಾಗೆ ಯಕ್ಷಗಾನದ ಒಂದು ಚಿತ್ರವನ್ನು ನೀವು ನೋಡ್ಬೋದು. ನಮ್ಮ ನಾಡು ಪ್ರಕೃತಿ ಸೌಂದರ್ಯ ಮತ್ತು ವನ್ಯಜೀವಿಗಳ ಸಮೃದ್ಧ ನಾಡು ಅಂತೇಳಿ. ಯಾಕೆಂದರೆ ಪಶ್ಚಿಮ ಘಟ್ಟಗಳು ನಮ್ಮ ನಾಡಿನಲ್ಲಿ ಹಾದು ಹೋಗ್ತವೆ. ಇಲ್ಲಿ ಪಶ್ಚಿಮ ಘಟ್ಟಗಳು ಹಾದು ಹೋಗೋದ್ರಿಂದ ದಟ್ಟವಾದಂತಹ ಅರಣ್ಯ ಇದೆ. ಆ ದಟ್ಟವಾದಂತಹ ಅರಣ್ಯಗಳಲ್ಲಿ ವೈವಿಧ್ಯವಾದಂತಹ ವಿಧ ವಿಧವಾದಂತಹ ಪ್ರಾಣಿಗಳು, ಪಕ್ಷಿಗಳು ಅಲ್ಲಿ ಜೀವಿಸೋದಕ್ಕೆ ಸಾಧ್ಯ ಆಗಿದೆ. ಅದರಿಂದ ಒಂದು ವಿಶ್ವ ಪಾರಂಪರಿಕ ಪಟ್ಟಿ ಅಂತೇಳಿ ಕರೀತಾರೆ. ಅಂದರೆ ಒಂದು ಐತಿಹಾಸಿಕ ಪ್ರಸಿದ್ಧವಾಗಿರುವಂಥ ಒಂದು ವಿಶೇಷ ಸ್ಥಳಗಳನ್ನು ಪಟ್ಟಿ ಮಾಡ್ತಾರಲ್ಲ, ಆ ಸ್ಥಳಗಳಲ್ಲಿ ನಮ್ಮ ಪಶ್ಚಿಮ ಘಟ್ಟಗಳು ಕೂಡ ಬರ್ತವೆ. ಅದೇ ರೀತಿ ನಮ್ಮ ಹಂಪಿ ಕೂಡ ಒಂದು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರುವಂಥದ್ದು. ಹಾಗೆ ಪಟ್ಟದಕಲ್ಲು ಕೂಡ ಒಂದು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿರುವುದನ್ನು ನಾವು ನೋಡ್ಬೋದು. ನಮ್ಮ ರಾಜ್ಯ ಸಮೃದ್ಧವಾಗಿದೆ ಪ್ರಕೃತಿಗೆ ಅನ್ನೋದಕ್ಕೆ ನೀವು ಈ ಚಿತ್ರಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗಿದೆ. ಪ್ರಾಣಿಗಳು, ಅರಣ್ಯಗಳು, ನದಿಗಳು, ಹೌದಲ್ವಾ? ನಮ್ಮದೊಂದು ಸಮೃದ್ಧವಾದಂತಹ ನಾಡು. ಇದುವರೆಗೂ ನಾನು ಅದರ ಪರಂಪರೆ, ಅದು ಸಂಸ್ಕೃತಿ, ಅದೆಷ್ಟು ಒಂದು ಸಮೃದ್ಧವಾಗಿದೆ ಅಂತ ಹೇಳಿದೆ. ನಾವು ನಮ್ಮ ಈ ನಾಡಿಗೆ ಕರ್ನಾಟಕ ಅಂತೇಳಿ ಕರಿತಾ ಇದ್ದೀವಿ. ಹಾಗಾದರೆ ಪ್ರತಿಯೊಬ್ಬರ ಹೆಸರಿಗೂ ಒಂದೊಂದು ಅರ್ಥ ಇರುತ್ತೆ. ಹಾಗಾದರೆ ನಾವು ಕರಿತಿರುವಂತಹ ಕರ್ನಾಟಕ, ಈ ಪದದ ಅರ್ಥ ಏನು? ಇದು ಮೊದಲು ಎಲ್ಲಿ ಬಳಕೆ ಆಗಿತ್ತು? ಅದರ ಹಿನ್ನೆಲೆ ಬಗ್ಗೆ ನಾವು ನೋಡೋದಾದರೆ, ಕರ್ನಾಟಕ ಎಂಬ ಹೆಸರನ್ನು ಇವತ್ತಿಗಲ್ಲ, ಪ್ರಾಚೀನ ಕಾಲದಲ್ಲೇ ಅದನ್ನು ಬಳಕೆ ಮಾಡಿರೋದನ್ನ ನೋಡ್ಬೋದು. ಆದರೆ ಪ್ರಾಚೀನ ಕಾಲದಲ್ಲಿ ಇದನ್ನು ಏನಂತ ಬಳಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಕರುನಾಡು ಅಂತೇಳಿ ಬಳಕೆ ಮಾಡಿದ್ದಾರೆ. ಕರುನಾಡು, ಎರಡು ಪದ ಇದೆ, ಕರ್ ಪ್ಲಸ್ ನಾಡು. ಏನು ಕರುನಾಡು ಅಂದರೆ ಕಪ್ಪು ಮಣ್ಣಿನ ನಾಡು ಅಂತ ಅರ್ಥ. ಅಂದರೆ ಕರ್ನಾಟಕದ ಬಹುವಷ್ಟು ಭೂಭಾಗ ನಾವು ಕಪ್ಪು ಮಣ್ಣಿನಿಂದ ಒಂದು ಆವೃತವಾಗಿರೋದನ್ನು ನೋಡ್ಬೋದು. ಅದಕ್ಕೆ ಅದನ್ನು ಕಪ್ಪು ಮಣ್ಣಿನ ನಾಡು, ಕರುನಾಡು ಅಂತೇಳಿ ಪ್ರಾಚೀನ ಕಾಲದಲ್ಲಿ ಕರಿತಾ ಇದ್ರು. ಅದೇ ರೀತಿ ತಮಿಳಿನ ಒಂದು ಪ್ರಸಿದ್ಧವಾದಂತಹ ಕೃತಿ ನಮ್ಮ ಕರ್ನಾಟಕವನ್ನು ಏನಂತ ಹೇಳಿ ಸೂಚಿಸಿದೆ ಅಂತೇಳಿ ಕರುನಾಟ್ ಅಂತೇಳಿ ಕರೆದಿದ್ದಾರೆ. ಆ ಕೃತಿಯಲ್ಲಿ ಯಾವುದು ಆ ಕೃತಿ ನೀವು ನೋಡ್ಬೋದು, ಶಿಲಪ್ಪಾಧಿಕಾರಂ ಅಂತೇಳಿ ತಮಿಳಿನ ಒಂದು ಸುಪ್ರಸಿದ್ಧ ಅಂತಹ ಕೃತಿ. ಇದು ರಚನೆಯಾಗಿರೋದು 5-6ನೇ ಶತಮಾನದಲ್ಲಿ. ನಾವಿರೋದು 21ನೇ ಶತಮಾನದಲ್ಲಿ. ಆ 5-6ನೇ ಶತಮಾನದಲ್ಲೇ ಕೂಡ ಈ ನಾಡಿಗೆ, ನಾವು ಕರ್ನಾಟಕ ಅಂತ ಏನು ಕರಿತಿದ್ದೀವಲ್ಲ, ಈ ನಾಡಿಗೆ ಅವರು ಕರುನಾಟ್ ಎಂಬ ಒಂದು ಪದವನ್ನು ಕೃತಿಯಲ್ಲಿ ಬಳಕೆ ಮಾಡಿರೋದನ್ನು ನಾವು ನೋಡ್ಬೋದು. ಏನು ಕರುನಾಟ್ ಅಂದರೆ? ಕರುನಾಟ್ ಅನ್ನೋ ಪದದ ಅರ್ಥ ಏನು? ಕರುನಾಟ್ ಎಂಬ ಪದದ ಅರ್ಥ ಉನ್ನತ, ಎತ್ತರವಾದಂತಹ ನಾಡು ಅಂತ ಅರ್ಥ ಆಯ್ತಾ? ಒಂದು ತಮಿಳಿನ ಕೃತಿ ಶಿಲಪ್ಪಾಧಿಕಾರಂ. ಈ ಕೃತಿ ರಚನೆ ಆಗಿರುವಂಥದ್ದು 5-6ನೇ ಶತಮಾನದಲ್ಲಿ. ಆ ಕೃತಿಯಲ್ಲಿ ನಮ್ಮ ರಾಜ್ಯದ ಹೆಸರನ್ನು ಕರುನಾಟ್ ಅಂತೇಳಿ ಬಳಕೆ ಮಾಡಿದ್ದಾರೆ. ಆ ಕರುನಾಟ್ ಅನ್ನೋ ಪದದ ಅರ್ಥ ಉನ್ನತ ಹಾಗೂ ಎತ್ತರವಾದಂತಹ ನಾಡು. ಅದೇ ರೀತಿಯಾಗಿ ಇದನ್ನು ಕರುನಾಡು ಅಂತೇಳಿ ಕೂಡ ಕರೆದಿದ್ದಾರೆ. ಆ ಕರುನಾಡ್ ಎಂಬ ಪದದ ಅರ್ಥ ಕಪ್ಪು ಮಣ್ಣಿನ ನಾಡು ಅಂತ ಹೇಳಿ.
ಹಾಗೆ ಇನ್ನೂ ಕೂಡ ನಮಗೆ ಸಾಕ್ಷಿಗಳು ದೊರಕ್ತವೆ, ಎಷ್ಟು ಪ್ರಾಚೀನವಾಗಿತ್ತು ನಮ್ಮ ನಾಡು, ಎಲ್ಲಿಂದ ಎಲ್ಲಿವರೆಗೂ ವಿಸ್ತರಿಸಿತ್ತು ಅನ್ನೋದಕ್ಕೆ. ಈಗ ನೀವು ಇನ್ನೇನು ನೋಡ್ತಿದ್ದೀರಲ್ಲ, ಕರ್ನಾಟಕ ಇಷ್ಟು ಚಿಕ್ಕದಾಗಿರಲಿಲ್ಲ. ನಮ್ಮ ಕರ್ನಾಟಕ ಇದಕ್ಕೂ ಕೂಡ ಹೆಚ್ಚು ದೊಡ್ಡದಾಗಿತ್ತು. ಈಗ ಪರ ಭಾಷೆಯ ಒಂದು ಆಕ್ರಮಣ, ಒಂದು ದಾಳಿ, ಅದರ ಒಂದು ಒಲವಿನಿಂದಾಗಿ ನಮ್ಮ ಕರ್ನಾಟಕ ಚಿಕ್ಕದಾಗ್ತಾ ಬರ್ತಿದೆ. ಹಾಗಾದರೆ ಪ್ರಾಚೀನ ಕಾಲದಲ್ಲಿ ನಮ್ಮ ಕರ್ನಾಟಕ ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿತ್ತು ಅನ್ನೋದಕ್ಕೆ ನಮಗೆ ಸಾಕ್ಷಿ ಸಿಗುತ್ತೆ. ಇಲ್ಲಿ ನೋಡ್ಬೋದು, ರಾಷ್ಟ್ರಕೂಟರ ಒಬ್ಬ ಆಸ್ಥಾನ ಕವಿ ಯಾರು? ಶ್ರೀ ವಿಜಯ. ಇವನು ಯಾರ ಆಸ್ಥಾನ ಕವಿ? ರಾಷ್ಟ್ರಕೂಟರ ರಾಜ ಅಮೋಘ ವರ್ಷ ನೃಪತುಂಗನ ಆಸ್ಥಾನ ಕವಿ ಶ್ರೀ ವಿಜಯ ಅಂತೇಳಿ ಇವನು ಒಂದು ಕೃತಿಯನ್ನು ಬರೆದಿದ್ದಾನೆ. ಆ ಕೃತಿ ಕವಿರಾಜ ಮಾರ್ಗ. ಶ್ರೀ ವಿಜಯ ಬರೆದಿರುವಂತಹ ಒಂದು ಕವಿರಾಜ ಮಾರ್ಗ ಅನ್ನೋ ಕೃತಿಯಲ್ಲಿ ಅವನು ಕನ್ನಡ ನಾಡು, ಕರ್ನಾಟಕ ಎಲ್ಲಿಂದ ಎಲ್ಲಿವರೆಗೂ ವಿಸ್ತರಿಸಿತ್ತು ಅನ್ನೋದನ್ನ ಬಗ್ಗೆ ಹೇಳ್ತಾನೆ. ಇಲ್ಲಿ ನೋಡ್ಬೋದು, ಕರ್ನಾಟಕ ಉತ್ತರದಲ್ಲಿ ಗೋದಾವರಿ ನದಿಯಿಂದ ದಕ್ಷಿಣದಲ್ಲಿ ಕಾವೇರಿ ನದಿಯವರೆಗೆ. ಹೌದಲ್ಲ? ಈ ಗೋದಾವರಿ ನದಿ ಇರೋದು ಇವಾಗ ಎಲ್ಲಿ ಗೊತ್ತಾ? ಮಹಾರಾಷ್ಟ್ರದಲ್ಲಿ. ಅಂದರೆ ಈಗ ನಮ್ಮ ಕರ್ನಾಟಕ ಕೆಳಗಿದೆ. ಕಾವೇರಿ ನದಿಯವರೆಗೆ, ದಕ್ಷಿಣದಲ್ಲಿ ಕಾವೇರಿ ನದಿಯಿಂದ ಉತ್ತರದಲ್ಲಿ ಗೋದಾವರಿ ನದಿಯವರೆಗೆ ನಮ್ಮ ಕನ್ನಡ ನಾಡು ಕರ್ನಾಟಕ ವಿಸ್ತರಿಸಿತ್ತು ಅಂತೇಳಿ ಅಮೋಘ ವರ್ಷ ನೃಪತುಂಗನ ಆಸ್ಥಾನ ಕವಿ ಶ್ರೀ ವಿಜಯ ತನ್ನ ಕೃತಿಯಾದಂತಹ ಕವಿರಾಜ ಮಾರ್ಗದಲ್ಲಿ ಅದನ್ನು ವಿವರಿಸಿರೋದನ್ನು ನಾವು ನೋಡ್ಬೋದು. ಹಾಗೆ ಇದುವರೆಗೂ ನಾವು ನೋಡಿದ್ದು ಹೆಸರಿನ ಹಿನ್ನೆಲೆ, ನಮ್ಮ ಕರ್ನಾಟಕ ಎಂಬ ಹೆಸರಿನ ಹಿನ್ನೆಲೆ, ಅದು ಮೊದಲಿಗೆ ಪ್ರಾಚೀನವಾಗಿ ಎಲ್ಲಿ ಬಳಕೆ ಆಗಿತ್ತು ಅನ್ನೋದ್ರ ಬಗ್ಗೆ. ಹಾಗಾದರೆ ಈಗ ಇದೊಂದು ರಾಜ್ಯ. ಈ ಕರ್ನಾಟಕ ಒಂದು ರಾಜ್ಯವಾಗಿ ರೂಪುಗೊಂಡದ್ದು ಹೇಗೆ ಅನ್ನೋದ್ರ ಬಗ್ಗೆ ನಾವು ನೋಡೋದಾದರೆ, ಸ್ವತಂತ್ರ ನಂತರ ಭಾರತವನ್ನು ಅನೇಕ ರಾಜ್ಯಗಳಾಗಿ ವಿಂಗಡಿಸಲಾಗಿತ್ತು. ಸ್ವತಂತ್ರಕ್ಕೂ ಮುಂಚೆ ಸಂಸ್ಥಾನಗಳು ಅಂತ ಇತ್ತೇ ಹೊರತು ರಾಜ್ಯಗಳು ಅಂತೇಳಿ ಇರಲಿಲ್ಲ. 562 ಸಂಸ್ಥಾನಗಳು ಇತ್ತು, ಅದರಲ್ಲಿ ರಾಜ್ಯಗಳು ಅಂತ ಇರಲಿಲ್ಲ. ಸ್ವತಂತ್ರ ನಂತರ ರಾಜ್ಯಗಳಾಗಿ ವಿಭಾಗ ಮಾಡ್ತಾ ಹೋದರು. ಹಾಗೆ ಏನು ಮಾಡಿದ್ರು, ಮೈಸೂರು ಅರಸರ ಒಡೆತನದಲ್ಲಿದ್ದಂತಹ, ನೀವು ನೋಡ್ಬೋದು, ಮೈಸೂರು ರಾಜರು ಈ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಅಲ್ಲಿ ಆಳ್ವಿಕೆಯನ್ನು ಮಾಡ್ತಾಯಿದ್ರು. ಇದು ನೋಡ್ಬೋದು, ಇಲ್ಲಿ ಈ ಭಾಗ ಮಾತ್ರ. ನಾನು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ? 1947ರಲ್ಲಿ ನಮಗೆ ಸ್ವತಂತ್ರ ಸಿಕ್ಕಾಗ ಕರ್ನಾಟಕ ರಾಜ್ಯ ಎಷ್ಟಿತ್ತು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನಮಗೆ 1947ರಲ್ಲಿ ಸ್ವತಂತ್ರ ಸಿಕ್ಕಾಗ ದಕ್ಷಿಣದ 9 ಜಿಲ್ಲೆಗಳನ್ನು ಒಳಗೊಂಡಂತೆ ಒಂದು ರಾಜ್ಯವನ್ನು ರೂಪಿಸ್ತಾರೆ. ಅದನ್ನು ಮೈಸೂರು ರಾಜ್ಯ ಅಂತೇಳಿ ಕರೀತಾರೆ. ನಾವು ಇವತ್ತು ನೋಡ್ತಿರೋದು ಇಷ್ಟು ದೊಡ್ಡ ಕರ್ನಾಟಕ 1947ರಲ್ಲಿ ರಚನೆಯಾಗಿದ್ದು ಕೇವಲ 9 ಜಿಲ್ಲೆಗಳುಳ್ಳ ಒಂದು ಮೈಸೂರು ರಾಜ್ಯ ಅಂತೇಳಿ ಅದು ರೂಪಿಸ್ತಾರೆ. ಅದರ ಮೊದಲ ಮುಖ್ಯಮಂತ್ರಿಯಾಗಿ KC ರೆಡ್ಡಿ ಅವರು ನೇಮಕ ಆಗಿರ್ತಾರೆ. ಗೊತ್ತಾಯ್ತಲ್ಲ? ಸ್ವತಂತ್ರ ಸಿಕ್ಕಾಗ ನಮ್ಮ ರಾಜ್ಯ ಇದ್ದಿದ್ದು ಕೇವಲ ಇಷ್ಟು ಮಾತ್ರ. ಹಾಗಾದರೆ ಇಷ್ಟು ದೊಡ್ಡ ರಾಜ್ಯ ಯಾವಾಗ ನಿರ್ಮಾಣ ಆಯಿತು, ಇಷ್ಟು ದೊಡ್ಡ ರಾಜ್ಯ ಹೇಗಾಯಿತು ಅನ್ನೋದನ್ನ ಮುಂದೆ ನೋಡೋಣ. ನೋಡಿಲ್ಲಿ ನಮ್ಮದು ಈ ಪ್ರಾಂತ್ಯಗಳು ಕಾಣ್ತಿದೆ ನಿಮಗೆ. ಈ ಕರ್ನಾಟಕ ಕನ್ನಡ ಮಾತನಾಡುವಂತಹ ಜನರು 5 ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿದ್ರು. ಯಾವ ಪ್ರಾಂತ್ಯಗಳು? ಇಲ್ಲಿ ನೋಡ್ಬೋದು, ಮುಂಬೈ, ಹೈದರಾಬಾದ್, ಮದ್ರಾಸ್ ಹಾಗೂ ಕೊಡಗು, ಇನ್ನೊಂದು ಮೈಸೂರು ಪ್ರಾಂತ್ಯ. ಮೈಸೂರು ಪ್ರಾಂತ್ಯ ಈಗಲೇ ರಾಜ್ಯ ಆಗಿದೆ. ಅದು ಕನ್ನಡ ಮಾತನಾಡುವಂತಹ ಜನರು ಅಲ್ಲಿದ್ದಾರೆ. ಆದರೆ ಈ ಭಾಗದಲ್ಲಿ ಯಾವುದಿದು? ಮುಂಬೈ, ಹೈದರಾಬಾದ್, ಹಾಗೆ ಕೊಡಗು, ಮದ್ರಾಸ್, ಈ ಪ್ರಾಂತ್ಯಗಳಲ್ಲೂ ಕೂಡ ಕನ್ನಡಿಗರು ಇದ್ದರು, ಕನ್ನಡ ಮಾತನಾಡುವಂತಹ ಜನರಿದ್ದರು. ಅವ್ರನ್ನೆಲ್ಲರನ್ನು ಸೇರಿಸಿ ಒಂದು ರಾಜ್ಯವಾಗಿ ಮಾಡಬೇಕು ಅಂತ ಕೂಗು ದೇಶದ ಎಲ್ಲ ಕಡೆ ಬರ್ತಾಯಿತ್ತು. ಏನಂದರೆ ಭಾಷೆಯನ್ನು ಆಧರಿಸಿ ರಾಜ್ಯಗಳನ್ನು ಗುರುತಿಸಿ, ರಾಜ್ಯಗಳನ್ನು ನಿರ್ಮಾಣ ಮಾಡಿ ಅಂತೇಳಿ. ಸೊ ಆಗ ಒಂದು ಕಮಿಟಿಗಳು ಬರ್ತವೆ. ಅದೆಲ್ಲ ನೀವು ನೋಡಿದೆ. 1948ರಲ್ಲಿ ಧಾರ್ ಕಮಿಟಿ, 1948ರಲ್ಲಿ
JVP ಕಮಿಷನ್. ನಂತರ ಇವೆರಡೂ ಕಮಿಟಿಗಳೇನು ಮಾಡ್ತವೆ, ಧಾರ್ ಕಮಿಟಿ, JVP ಕಮಿಟಿ ಇವೆಲ್ಲವೂ ಕೂಡ ಬೇಡ, ಭಾಷಾವಾರು ಮಾಡಿದ್ರೆ ನಮ್ಮ ಒಗ್ಗಟ್ಟು ಒಡೆಯುತ್ತೆ, ಆ ರೀತಿ ಮಾಡೋದು ಬೇಡ ಅಂಥೇಳಿ ವರದಿಯನ್ನು ಕೊಡ್ತವೆ. ಆದರೂ ಕೂಡ ಜನರ ಒಂದು ಕೂಗು ಒತ್ತಡ ಸರ್ಕಾರದ ಮೇಲೆ ಕಡಿಮೆ ಆಗೋದಿಲ್ಲ. ಅವರೆಲ್ಲರಿಗೂ ಕೂಡ ಭಾಷೆಯ ಆಧಾರದ ಮೇಲೆ ರಾಜ್ಯ ಬೇಕಿರುತ್ತೆ. ಜನರ ಒತ್ತಾಯದ ಮೇರೆಗೆ ಇನ್ನೊಂದು ಕಮಿಟಿಯನ್ನು ಅವರು ರಚನೆಯನ್ನು ಮಾಡ್ತಾರೆ, ಅದೇ ಫಜಲ್ ಆಲಿ ಕಮಿಟಿ. ಆ ಒಂದು ಕಮಿಟಿಯ ವರದಿಯ ಆಧಾರದ ಮೇಲೆ 1956ರಲ್ಲಿ ನಮ್ಮ ಒಂದು ವಿಶಾಲವಾದಂತಹ ಒಂದು ಮೈಸೂರು ರಾಜ್ಯ ಪ್ರಾರಂಭವಾಗೋದನ್ನು ನಾವು ನೋಡ್ಬೋದು. ಇಲ್ಲಿ ನೋಡಿ, 1956ರಲ್ಲಿ ಏನು ಮಾಡ್ತಾರೆ, ಈ ಎಲ್ಲ ಪ್ರಾಂತ್ಯಗಳನ್ನು ಇಷ್ಟು ಕರ್ನಾಟಕ ಈಗ ಎಷ್ಟರಲ್ಲಿ 1956ರಲ್ಲಿ ನವೆಂಬರ್ 1 ಈ 5 ಪ್ರಾಂತ್ಯಗಳಲ್ಲಿದ್ದಂತಹ ಕನ್ನಡ ಮಾತನಾಡುವಂತಹ ಜನರು ವಾಸವಾಗಿದ್ದಂತಹ ಪ್ರದೇಶಗಳನ್ನು ಒಟ್ಟುಗೂಡಿಸಿ ಒಂದು ವಿಶಾಲ ಮೈಸೂರು ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್. ಎಷ್ಟರಲ್ಲಿ 1956 ನವೆಂಬರ್ 1ರಲ್ಲಿ ಒಂದು ವಿಶಾಲ ಮೈಸೂರು ರಾಜ್ಯ ಸ್ಥಾಪನೆ ಆಗುತ್ತೆ. ಇದರ ಮುಖ್ಯಮಂತ್ರಿಗಳಾಗಿ ಎಸ್ ನಿಜಲಿಂಗಪ್ಪ ಅವರು ನೇತೃತ್ವವನ್ನು ವಹಿಸ್ಕೊಳ್ತಾರೆ. ಈಗ ನಿಮಗೊಂದು ಪ್ರಶ್ನೆ ಇದೆ, ಏನು, 1947ರಲ್ಲಿ ಚಿಕ್ಕದಾಗಿದ್ದಂತಹ ರಾಜ್ಯ 1956 ನವೆಂಬರ್ 1ರಲ್ಲಿ ವಿಶಾಲವಾಯಿತು. ಅದನ್ನು ಬರೀ ಕೇವಲ 1947ರಲ್ಲಿ ಮೈಸೂರು ರಾಜ್ಯ ಅಂತೇಳಿ ಕರಿತಾ ಇದ್ರು. 1956ರಲ್ಲಿ ದೊಡ್ಡದಾಗಿದ್ದರಿಂದ ವಿಶಾಲ ಮೈಸೂರು ರಾಜ್ಯ ಅಂತೇಳಿ ಕರೆದ್ರು. ಹಾಗಾದರೆ ನಾವೆಲ್ಲ ಕರಿತಿರೋದು ಕರ್ನಾಟಕ ಅಂತೇಳಿ. ಈ ಹೆಸರು ಯಾವಾಗ ಬಂತು? ಆ ಪ್ರಶ್ನೆಗೆ ಉತ್ತರ ಮುಂದೆ ಬರುತ್ತೆ ನೋಡಿ. ಅದಕ್ಕೂ ಮುಂಚೆ ನಾವು ಪ್ರತಿ ವರ್ಷ ನಮ್ಮ ಶಾಲೆಗಳಲ್ಲಿ ಎಲ್ಲ ಕೂಡ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆಯನ್ನು ಮಾಡ್ತೀವಿ. ಯಾಕೆ ಆಚರಣೆ ಮಾಡ್ತೀವಿ? ಅವತ್ತು ಒಂದು ವಿಶಾಲವಾದಂತಹ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದ ದಿನ ನವೆಂಬರ್ 1, 1956ರಲ್ಲಿ. ಅದಕ್ಕೋಸ್ಕರ ಪ್ರತಿ ವರ್ಷ ನವೆಂಬರ್ 1ರಂದು ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆಯನ್ನು ಮಾಡ್ತೀವಿ. ಹಾಗಾದರೆ ಕರ್ನಾಟಕ ಅಂತೇಳಿ ಯಾವಾಗ ಹೆಸರಿಟ್ರು ಈ ನಾಡಿಗೆ? ನೋಡ್ಬೋದು, ಇಲ್ಲಿ ಏನಾಗಿತ್ತು ನಿಮಗೆ ಮೊದಲೇ ತಿಳ್ಕೊಂಡಿದ್ದೀರಿ. 5 ಪ್ರಾಂತ್ಯಗಳು ಸೇರಿದ, ಮೈಸೂರು ಪ್ರಾಂತ್ಯ ಸೇರಿದೆ, ಕೊಡಗು ಪ್ರಾಂತ್ಯ ಸೇರಿದೆ, ಹೈದರಾಬಾದ್ ಪ್ರಾಂತ್ಯ ಸೇರಿದೆ, ಮುಂಬೈ ಪ್ರಾಂತ್ಯ ಸೇರಿದೆ, ಮದ್ರಾಸ್ ಪ್ರಾಂತ್ಯ ಸೇರಿದೆ. ಎಲ್ಲರೂ ಕೂಡ ಒಂದು ರಾಜ್ಯವಾಗಿ ಈಗ ಒಗ್ಗೂಡಿದೆ. ಆದರೆ ಹೆಸರು ಮಾತ್ರ ಏನಂತ ಇದೆ? ಒಂದು ಪ್ರಾಂತ್ಯ, ಮೈಸೂರು ರಾಜ್ಯ ಅಂತ ಇದೆ. ಆಗೇನಾಗುತ್ತೆ, ಇಡೀ ರಾಜ್ಯದ ತುಂಬೆಲ್ಲ ನಾವು ಕೂಡ ಈ ರಾಜ್ಯಕ್ಕೆ ಸೇರಿದವರು, ಆದರೆ ಹೆಸರು ಮಾತ್ರ ಒಂದು ಪ್ರಾಂತ್ಯವನ್ನು ಸೂಚಿಸ್ತಿದೆ. ಆಗ ಎಲ್ಲ ಕನ್ನಡಿಗರ ಒಂದು ಅಭಿಲಾಷೆ ಏನಾಗಿತ್ತು, ಒಂದು ಪ್ರಾಚೀನವಾಗಿ ಬಳಕೆಯಲ್ಲಿದ್ದಂತಹ, ನೀವು ಹೇಳಿದಿರಿ ಪ್ರಾಚೀನವಾಗಿ ಕರುನಾಡು ಕರ್ನಾಟಕ್ ಅಂತೇಳಿ ಬಳಕೆ ಇತ್ತು. ಆ ಹೆಸರನ್ನು ಇಡಬೇಕು ಅಂತೇಳಿ ಹಲವು ಜನರ ಒಂದು ಅಭಿಲಾಷೆ ಆಗಿರುತ್ತೆ. ಸರ್ಕಾರದ ಮೇಲೆ ಒತ್ತಡಗಳು ಬರ್ತವೆ. ಆಗ ಕನ್ನಡಿಗರ ಒಂದು ಅಭಿಲಾಷೆಯಂತೆ, ಎಲ್ಲ ಜನರ ಒಂದು ಅಭಿಲಾಷೆಯಂತೆ 1973 ನವೆಂಬರ್ 1ರಂದು 1973 ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯ ಏನಿತ್ತು ಆ ಹೆಸರನ್ನು ತೆಗೆದು ಅಲ್ಲಿಗೆ ಕರ್ನಾಟಕ ಅಂಥೇಳಿ ಮರುನಾಮಕರಣ ಮಾಡ್ತಾರೆ. ಅಂದಿನಿಂದ 1973ರಿಂದ ನಾವು ಈ ಕಡೆಗೆ ನಾವು ಅದನ್ನು ಈ ನಮ್ಮ ನಾಡನ್ನು ಕರ್ನಾಟಕ ಅಂಥೇಳಿ ಕರಿತೀವಿ. ಇಷ್ಟು ಕರ್ನಾಟಕ ಒಂದು ರಾಜ್ಯವಾಗಿ ರೂಪುಗೊಂಡದ್ದು ಹೇಗೆ ಅಂತೇಳಿ ಅರ್ಥ ಆಯ್ತಾ? 1947 ಕೇವಲ 9 ಜಿಲ್ಲೆ, 1956 ನವೆಂಬರ್ 1 5 ಪ್ರಾಂತ್ಯಗಳ ಕನ್ನಡ ನಾಡನ್ನು ಸೇರಿಸಿದ್ದು ವಿಶಾಲ ಮೈಸೂರು ರಾಜ್ಯ. ಹಾಗೆ ಕನ್ನಡಿಗರ ಅಭಿಲಾಷೆಯಂತೆ 1973 ನವೆಂಬರ್ 1ರಂದು ಈ ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ಹೇಳಿ ನಾವು ಮರುನಾಮಕರಣ ಮಾಡ್ತೀವಿ. ಇಷ್ಟು ನಮ್ಮ ಹೆಸರಿನ ಹಿನ್ನೆಲೆ ಹಾಗೂ ಕರ್ನಾಟಕ ರಾಜ್ಯ ಹೇಗೆ ರೂಪುಗೊಳ್ತು, ಕರ್ನಾಟಕದ ಒಂದು ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ, ಸಂಸ್ಕೃತಿಯ ಬಗ್ಗೆ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಅಭ್ಯಾಸ ಪ್ರಶ್ನೆಗಳು
ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ ವರ್ಷ ಯಾವುದು? ನಿಮಗೆ ಗೊತ್ತಿದೆ, ಉತ್ತರವನ್ನು ಬರ್ಕೊಂಡು ಬರಬೇಕು. ಕವಿರಾಜ ಮಾರ್ಗ ಕೃತಿ ಬರೆದವರು ಯಾರು? ಕರುನಾಟ್ ಪದದ ಅರ್ಥವೇನು? ಈ 3 ಪ್ರಶ್ನೆಗಳು ಅತ್ಯಂತ ಸುಲಭವಾಗಿದ್ದಾವೆ. ನೀವು ಎಲ್ಲರೂ ಕೂಡ ಸರಿಯಾದ ಉತ್ತರಗಳನ್ನು ಬರ್ಕೊಂಡು ಬನ್ನಿ. ನಾವು ನಾಳೆ ತರಗತಿಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.